New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ರಿಂದ 15 ವಚನಗಳವರೆಗೆ ಓದುತ್ತೇನೆ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿ ಸ್ವಕೀಯ ಜನರನ್ನು ತನ್ನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ, ಎಚ್ಚರಿಸುತ್ತಾ, ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರೋ ನಿನ್ನನ್ನು ತಿರಸ್ಕರಿಸಿದ ಹಾಗೆ ನೋಡಿಕೋ ಎಂಬುದೇ. ರಕ್ಷಕನ ಪ್ರತ್ಯಕ್ಷತೆ, ದಿ ಅಪಿಯರೆನ್ಸ್ ಆಫ್ ದ ಸೇವ್ಯೂರ್. ಕಳೆದ ವಾರ 2:11 ದೇವರ ಕೃಪೆಯು ಪ್ರತ್ಯಕ್ಷವಾಯಿತೆಂಬುದಾಗಿ ಅದರ ಬಗ್ಗೆ ಆಲೋಚನೆ ಮಾಡಿದೆವು. ಈಗ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವ ಪ್ರತ್ಯಕ್ಷವಾಯಿತು ಎಂಬುದಾಗಿ ಧ್ಯಾನ ಮಾಡೋಣ. Last week we talked about the appearance of God's grace and how it appeared. Now let us look at the appearance or the display of the great God and Savior Jesus Christ. Verse 13. Waiting for our blessed hope, the appearing of glory of our great God and Savior. ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ನಾವು ಎದುರು ನೋಡುವ ಸಲಹೆ. ಅಂದರೆ ಈ ಘಟನೆಗೆ ನಾವು ಕಾಯಬೇಕು. 13ನೇ ವಚನದಲ್ಲಿ ಅದೇ ಆತನು ಹೇಳುವುದು. ಈ ನಿರೀಕ್ಷೆಯನ್ನು ನಾವು ಎದುರು ನೋಡ್ತೇವೆ. ಎದುರು ನೋಡುತ್ತಾ ಅಂದರೆ ಕಾಯುತ್ತಾ ಇರಬೇಕೆಂಬುದಾಗಿ. ದಿಸ್ ಈಸ್ ಅನ್ ಎನ್ಕರೇಜ್ಮೆಂಟ್ ಫಾರ್ ಬಿಲೀವರ್ಸ್, ಬಿಕಾಸ್ ಇನ್ ವರ್ಸ್ 13 he says, we are waiting for the appearance of the Lord Jesus Christ, our Savior. ಅಂದರೆ ದೇವರ ಕೃಪೆ ಪ್ರತ್ಯಕ್ಷವಾಯಿತು. 11ನೇ ವಚನ. 12-13 ಈ ಕೃಪೆಗೆ ಒಂದು ನಿರೀಕ್ಷೆ ಉಂಟು, ಒಂದು ಭವಿಷ್ಯ ಉಂಟು ಎಂಬುದಾಗಿ. ಕೇವಲ ದೇವರ ಕೃಪೆ ನಮ್ಮನ್ನು ಈ ಲೋಕದಲ್ಲಿ ಪ್ರಸ್ತುತ ಈ ಪ್ರಪಂಚದಲ್ಲಿ ಮಾತ್ರ ಕಾಪಾಡುವಂಥದ್ದಲ್ಲ. ಬದಲಿಗೆ ದೇವರ ಕೃಪೆ ನಮ್ಮನ್ನು ನಿರಂತರವಾಗಿ ಸತತ ಕಾಪಾಡುವಂಥದ್ದು. ಮುಂದೆ ಸಹ ನಮಗೆ ನಿರೀಕ್ಷೆ ಉಂಟು. There is a future for the grace of God. Christian life, the life of grace is not merely for this contemporary world here and now, but grace has a future. It is forever, it is eternal, and therefore grace enables us to wait patiently. ಹೀಗಾಗಿ ದೇವರ ಕೃಪೆ ಎಂಬುದು ನಮ್ಮನ್ನು ನಿರೀಕ್ಷಿಸಲಿಕ್ಕೆ ಕಾಯುವಂಥದ್ದು ಮಾಡುವುದು. ಕ್ರೈಸ್ತರಿಗಿರುವ ನಿರೀಕ್ಷೆ ಎಂಥದ್ದು? ಇದು ಒಂದು ಭಾಗ್ಯಕರವಾದ ನಿರೀಕ್ಷೆ. 13ನೇ ವಚನದಲ್ಲಿ ಹೀಗೆ ಅದನ್ನು ಓದುತ್ತೇವೆ ನೋಡಿ.
ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆ, ನಮ್ಮ ನಿರೀಕ್ಷೆ ಭಾಗ್ಯಕರವಾದಂಥ ನಿರೀಕ್ಷೆ, ಸಾಧಾರಣವಾದ ನಿರೀಕ್ಷೆ ಅಲ್ಲ. ಇದು ಕೇವಲ ತಾತ್ಕಾಲಿಕವಾದ ನಿರೀಕ್ಷೆ ಅಲ್ಲ. ಈ ಬದಲಿಗೆ ಇದೊಂದು ನಿರಂತರವಾದಂಥ ನಿರೀಕ್ಷೆ. ಈ ಲೋಕದ ನಂತರವೂ ಸಹ ನಮಗೆ ನಿರೀಕ್ಷೆ ಉಂಟು. The kind of hope that Paul is talking to Titus is a blessed hope. Verse 13. A blessed hope, which is not merely for this world. It is not temporal. It is not a passing hope, but it is eternal instead. Even after we depart from this world, everyone has to depart. This hope is there for us because it is a blessed hope. 13ನೇ ವಚನದಲ್ಲಿ ಮಹಾದೇವರೆಂಬ ಬಿರುದು ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ಈ ವಿಶೇಷತೆ ಇಲ್ಲಿ ಮಾತ್ರ ಬರೆಯಲ್ಪಟ್ಟಿರುವುದು. ಕಳೆದ ವಾರ ಇನ್ನೊಂದು ವಿಶೇಷತೆ ನೋಡಿದ್ವಿ. ಏನಂದರೆ ದೇವರ ಕೃಪೆ ಪ್ರತ್ಯಕ್ಷವಾಯಿತು. ಇಲ್ಲಿ ಮಾತ್ರ. ಹೊಸ ಒಡಂಬಡಿಕೆಯಲ್ಲಿ ಇಲ್ಲಿ ಮಾತ್ರ ಮಹಾದೇವರು ಎಂಬುದಾಗಿ ಹೇಳಿದೆ. ಹಳೆ ಒಡಂಬಡಿಕೆಯಲ್ಲಿ ಹಲವಾರು ಸ್ಥಳಗಳಲ್ಲಿ ದೇವರಿಗೆ ಮಹಾದೇವರೆಂಬ ಒಂದು ಬಿರುದು ಉಂಟು. ಆದರೆ ಇಲ್ಲಿ ಯೇಸು ಕ್ರಿಸ್ತನಿಗೆ. In verse 13 we read the appearing of our great God. This title, Great God, given to Jesus is only here in the New Testament. Last week we observed that the grace which appeared was a unique statement in the New Testament only in Titus. Similarly, here we read that Jesus Christ has been given the title as Great God. Normally we read about the great God in the Old Testament many a time, in many a place, but in the New Testament it is only here that Jesus Christ is given this title. ಯಾಕೆ ಇಂಥ ಒಂದು ಮಹತ್ತಾದ ಉತ್ಕೃಷ್ಟವಾದ ಬಿರುದು ಯೇಸು ಕ್ರಿಸ್ತನಿಗೆ? ಕಾರಣ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಪುನಃ ಬರುವಾಗ ಆತನು ತನ್ನ ಸಿಂಹಾಸನದ ಮೇಲೆ ಆಸೀನನಾಗಿರುವ, ಅದೇ ಆತನ ಪಟ್ಟಾಭಿಷೇಕ, ಅದೇ ಆತನ ದೊಡ್ಡ ದೇವರೆಂಬುದಾಗಿ. ಹೀಗಾಗಿ ಭರವಸೆಯಿಂದ ನಾವು ನಿರೀಕ್ಷೆ ಉಳ್ಳವರಾಗಿದ್ದೇವೆ. ಇದೇ ವಿಶೇಷವಾದ ನಿರೀಕ್ಷೆ. Why is this great title given to Jesus, Great God? When Jesus comes back to this earth, when he returns, he will be seated on the throne. And that is his day of coronation. That is why this title, Great God. And this is our hope. One day we are going to see this great God seated on the throne. The day of coronation is coming. ಈ ರಕ್ಷಕನಲ್ಲಿ ಒಂದು ವಿರೋಧಾಭಾಸ ಅಥವಾ ವ್ಯತಿರಿಕ್ತವಾದ ಅರ್ಥ ಉಂಟು. ಈತನು ಮಹಾದೇವರು ಅಂದರೆ ಸರ್ವಾಧಿಕಾರಿ, ಸರ್ವಶಕ್ತನಾದ ದೇವರಾಗಿದ್ದರೂ ವಿರೋಧಾಭಾಸ ಏನಂದರೆ 14ನೇ ವಚನದಲ್ಲಿ ನೋಡ್ರಿ, ನಮ್ಮನ್ನು ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಇದೇ ವ್ಯತಿರಿಕ್ತವಾದ ವಿರೋಧಾಭಾಸದ ಅರ್ಥ. ಏನೆಂದರೆ ನಮಗೋಸ್ಕರ ಈ ಮಹಾದೇವರು ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. There is a paradox in this great God.
a divergence of meaning in this great God. Being great, being Almighty God, we find in verse 14, who gave himself for us. Amazing. This great God is giving up himself for us. For what? Salvation. This great God gives himself up for salvation. ಏಕೆ ಆತನು ನಮಗೋಸ್ಕರ ಒಪ್ಪಿಸಿಕೊಟ್ಟ? ಕಾರಣವೇನು? 3 ಕಾರಣಗಳಲ್ಲಿ ತೋರಿಸ್ತಾನೆ 14ನೇ ವಚನದಲ್ಲಿ. ಮೊದಲನೇದಾಗಿ, ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚನೆ ಮಾಡಲಿಕ್ಕೆ. ಅಂದರೆ ನಮ್ಮ ಪಾಪ, ನಮ್ಮ ಅಧರ್ಮ, ನಮ್ಮ ಅನೀತಿಗಳಿಂದ ನಮ್ಮನ್ನು ಬಿಡುಗಡೆ, ವಿಮೋಚನೆ ಮಾಡಲಿಕ್ಕೆ ಮೊದಲನೇದಾಗಿ. ಎರಡನೇದಾಗಿ, ಸತ್ಕ್ರಿಯೆಗಳಿಗೆ, ಅದರಲ್ಲಿ ಆಸಕ್ತರಾಗಿರುವಂತೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವವರನ್ನಾಗಿ ನಮಗೆ ಮಾಡುವವರಿಗೆ. ಮತ್ತು ಮೂರನೇದಾಗಿ, ಜನರನ್ನು ತನಗಾಗಿ ಪರಿಶುದ್ಧಪಡಿಸಲಿಕ್ಕೆ, ನಾವು ಯೋಗ್ಯರು ಆಗಲಿಕ್ಕೆ. ಅಧರ್ಮಿಗಳು ಅಪಾತ್ರರಾಗಿದ್ದರು, ಸತ್ಕ್ರಿಯೆಗಳನ್ನು ಮಾಡಿ ನಾವು ಯೋಗ್ಯರು, ಪ್ರಿಯರು. ಇದೇ ದೇವರ ಕಾರ್ಯ. ಎಂಥ ಉತ್ಕೃಷ್ಟವಾದ ಪದವಿ, ಎಂಥ ಉತ್ಕೃಷ್ಟವಾದ ಸ್ಥಾನ ಈ ಮಹಾದೇವರು ನಮಗೆ ಕೊಟ್ಟಿರುವಂಥದ್ದು. ಬಿಡುಗಡೆ, ಸತ್ಕ್ರಿಯೆ, ಪರಿಶುದ್ಧತೆ, ರಕ್ಷಣೆಯ ಕೃಪೆಯ ಪರಿಣಾಮಗಳು. What are the reasons for this great God to give himself up according to verse 14? First, he says, verse 14, who gave himself for us to redeem us. From what? To deliver us from what? All kinds of lawlessness. All sin. Sin is lawlessness. That's one, to redeem us. And then, verse 14, and purify us. The reason for his giving up for himself is to purify us. And the third one, for what are we purified? Third one, for good works. We may be zealous in good works. This is the work of this great God. This is the contradiction. Great, but gave himself up for us so that he may deliver us, redeem us from all kinds of lawlessness and sin. Why? We may be purified and we may be redeemed for good works. ಇದೇ ನಮ್ಮ ನಿರೀಕ್ಷೆ. ಈ ನಿರೀಕ್ಷೆಗೆ 2 ದಿಕ್ಕುಗಳಿವೆ. ಏನಂದರೆ, ಒಂದು ಇಹಲೋಕದ ದಿಕ್ಕು, ಇನ್ನೊಂದು ಪಾರಮಾರ್ಥಿಕವಾದಂಥ ದಿಕ್ಕು, ಅಂದರೆ ಮುಂದಿನ ಲೋಕದ ದಿಕ್ಕು. This is our great hope, which this great God, Jesus Christ, has given us. And there are 2 aspects for this hope. What is that? One, for this world, right now and here, and the other aspect is for the future, for the coming world. ದೈನಂದಿನ ಬಾಳಿಗೆ ಇಂದು ನಮಗೆ ಬೇಕಾದ ನಡೆಸುವಿಕೆಗೆ ಒಂದು ನಿರೀಕ್ಷೆ ಇದೆ. ಇದು ನಿರಂತರವಾದದ್ದು. ನಾನು ರಕ್ಷಣೆ ಹೊಂದಿದಾಗ ಮಾತ್ರ ಅಲ್ಲ, ಪ್ರತಿನಿತ್ಯ ದೈನಂದಿನ ಬಾಳಿಗೆ ನಮಗೆ ನಿರೀಕ್ಷೆ. ಎಲ್ಲಿಯವರೆಗೂ? ಮುಂದೆ ಒಂದು ದಿವಸ ಆತನು ಹಿಂದೆ ಬರ್ತಾನೆ. ಅಲ್ಲಿಯವರೆಗೆ ನನಗೆ
ನಡೆಸುವಿಕೆಯ ನಿರೀಕ್ಷೆ. ಎರಡು ದಿಕ್ಕು, ಈಗ ಮತ್ತು ಆಗ, ಎಲ್ಲ ಸಮಯಗಳಲ್ಲಿ ನಮ್ಮನ್ನು ನಡೆಸುವಂಥದ್ದು. ಇದೇ ಒಂದು ಭಾಗ್ಯಕರವಾದ ಆಶೀರ್ವಾದ, ನಿಶ್ಚಯ ಎಂಬುದಾಗಿ ಹೇಳ್ತಾನೆ. 13ನೇ ವಚನದ ಮಧ್ಯಭಾಗದಲ್ಲಿ ಭಾಗ್ಯಕರವಾದ ನಿರೀಕ್ಷೆಯನ್ನು ನಮಗೆ ಕೊಡಲಿಕ್ಕೆ ಆತನು ಬಂದದ್ದು. ಇದೇ ಈ ನಿರೀಕ್ಷೆಯ ಭಾಗ್ಯ. ಇದನ್ನು ನಾವು ಪಡ್ಕೊಳ್ಳಬೇಕು. ವಾಟ್ ಈಸ್ ದ ಹೋಪ್ ಆಫ್ ಅವರ್ ರಿಡೆಂಪ್ಷನ್? ವಾಟ್ ಈಸ್ ದ ಹೋಪ್ that we have? One, the hope is for this world, for the present, and also for the future. What is for the present? Every day, not just the day you believed in Jesus Christ and accepted Him, but every day He gives us His guidance, His Holy Spirit to lead us, to prompt us here on earth. And this is the blessed hope, as he says, for which we wait. What are we waiting for? We are waiting for the appearance of Jesus Christ. One day Jesus Christ is going to return. We are not without hope. We are expecting the return of Christ. And in the meantime, we are waiting with this great hope. ಪ್ರಿಯ ವಿಶ್ವಾಸಿಗಳೇ, ನೀವು ನಂಬಿರುವ ರಕ್ಷಕನು ಯಾರು? ಮಹಾದೇವರು. ಸಾಧಾರಣವಾದ ದೇವರಲ್ಲ, ಅಮೂಲ್ಯವಾದಂಥ ಭಾಗ್ಯ. ದೇವರು ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಿರುವ, ನಮ್ಮನ್ನು ಹಿಂದೆ ಬಿಡುಗಡೆ ಮಾಡಿದ್ದಾನೆ ನಂಬಿದ್ದರೆ, ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ, ನಮ್ಮನ್ನು ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಬಿಡುಗಡೆ ಮಾಡಿದ್ದಾನೆ ಮತ್ತು ನಾವು ಪರಿಶುದ್ಧರಾಗಿ ಬಾಳುವ ಯೋಗ್ಯತೆ ನಮಗೆ ಕೊಟ್ಟಿದ್ದಾನೆ. Dear believers in Jesus Christ, the Savior, the Redeemer whom you have believed is a great God. What has He done? Delivered you, redeemed you from all kinds of lawlessness. Has purified you, made you holy for all good works. What is the hope? The hope is that He enables us to walk in His ways now, and the hope is that He is going to return one day. ಈ ರಕ್ಷಕನು ಪ್ರತ್ಯಕ್ಷನಾಗುವ ಸಮಯ ಹತ್ತಿರವಿದೆ. ಈ ಆಧುನಿಕ ಪ್ರಪಂಚದ ಪರಿಸ್ಥಿತಿಗಳನ್ನು ನಾವು ನೋಡುತ್ತಿರುವಾಗ, ಇಂದು ಆಗುತ್ತಿರುವ ಎಲ್ಲ ಘಟನೆಗಳನ್ನು ನೋಡುತ್ತಿರುವಾಗ, ನಮ್ಮ ದೇಶದಲ್ಲಾಗಲಿ ಇಡೀ ಪ್ರಪಂಚದಲ್ಲಾಗಲಿ ಆತನ ಬರೋಣ ಹತ್ತಿರವಾಗಿದೆ. ಆದರೆ ನಮಗೆ ನಿರೀಕ್ಷೆ ಉಂಟು. ಈಗ ನಮ್ಮನ್ನು ಆತನು ನಡೆಸ್ತಿದ್ದಾನೆ. ದಿ ಅಪಿಯರೆನ್ಸ್ ಆರ್ ದ ಕಮಿಂಗ್ ಆಫ್ ಅವರ್ ಸೇವ್ಯೂರ್ is imminent. Look at what is happening in this world today, in our country, in the world. Many things indicate that His return is imminent. We don't know when, but we have the hope. With joy, we can welcome Him. ನಾವು ಸಂತೋಷದಿಂದ ಆತನ ಪುನರಾಗಮನವನ್ನು ನಿರೀಕ್ಷಿಸುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಮಹಾದೇವರು, ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನೇ, ಒಂದು ಭಾಗ್ಯಕರವಾದ ನಿಶ್ಚಯಕ್ಕೆ ನಮ್ಮನ್ನು ಇಲ್ಲಿ ಪೌಲನ ಮೂಲಕ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ನಡೆಸಿದಿ. ಎಂಥ ಭಾಗ್ಯ! ನಮ್ಮನ್ನು ನಮ್ಮ ಎಲ್ಲ ಅಧರ್ಮದಿಂದ, ಪಾಪದಿಂದ ಬಿಡುಗಡೆ ಮಾಡಿದ್ದಿ. ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಿ. ಸಕಲ ಸತ್ಕಾರ್ಯಗಳಿಗೆ ನಮ್ಮನ್ನು ನೀನು ನಡೆಸುತ್ತಾ ಇದ್ದಿ. ಇಂಥ ಒಂದು ನಿರೀಕ್ಷೆ ಕೇವಲ ಈಗ ಮಾತ್ರ ಅಲ್ಲ, ಮುಂಬರುವ ಪ್ರಪಂಚದಲ್ಲಿಯೂ ಮುಂಬರುವ ಜೀವನದಲ್ಲಿಯೂ ಸಹ ಈ ಭಾಗ್ಯಕರವಾದ ನಿಶ್ಚಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ.
ವಂದನೆ ಮಾಡುತ್ತೇವೆ. ಇದನ್ನು ನಾವು ಪ್ರತಿಯೊಬ್ಬೊಬ್ಬರು ಅಂಗೀಕಾರ ಮಾಡಿ ನಿನ್ನ ಬರೋಣವನ್ನು ಎದುರು ನೋಡುವ ಕೃಪೆ ನಮಗೆ ದಯಪಾಲಿಸಬೇಕೆಂದು, ಸಿದ್ಧತೆ ಕೊಡಬೇಕೆಂದು ನಮ್ಮ ಪ್ರಭುವಾದ ರಕ್ಷಕನು ಪುನಃ ಬರುವಂಥ ಈ ರಕ್ಷಕನ ಹೆಸರಿನಲ್ಲಿಯೇ ನಿನ್ನನ್ನು ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.